ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾವು ನಮ್ಮ ಇಡೀ ಫ್ಯಾಮಿಲಿ ನಮ್ಮ ಮಗನ ಬರ್ತಡೇ ಇದ್ದು ಸಲುವಾಗಿ ಫೋರಮ್ ಮಾಲಿಗೆ ಬಂದ್ವಿ. ಸೊ ಇದೇ ನೋಡ್ರಿ ಫೋರಮ್ ಮಾಲ. ಸೊ ಆ ಕಡೆ ಕ್ರಿಕೆಟ್ ಆಡಕತ್ತ ನಮ್ಮ ಫ್ಯಾಮಿಲಿ ಎಲ್ಲರೂ. ಈ ಕಡೆ ನನ್ನ ಮಗಳು ನೋಡ್ರಿ ಕಾರ್ ಆಡಕತ್ತಾಳ. ಸೊ ಬರ್ತಾಳೆ ನೋಡ್ರಿ ಈಗ, ಅಲ್ಲಿ ನೋಡ್ರಿ. ಸೊ ಇವತ್ತು ಫಿಲಮ್ ನೋಡಬೇಕು, ಆಚೆ ಕಡೆ ಊಟ ಮಾಡ್ಕೊಂಡು ಹೋಗಬೇಕು ಅಂತಂದು ಸೊ ಬರ್ತಡೇದು ಇದು ಮಾಡತ್ತೀವಿ ನೋಡ್ರಿ. ಇಲ್ಲಿ ಹೆಂಗೆ ಆಡಕತ್ತಾವ ನನ್ನ ಮಗ ನೋಡ್ರಿ. ಸೊ ಅಲ್ಲಿ ಕ್ರಿಕೆಟ್ ಯಾವ ರೀತಿ ಆಡಕತ್ತಾರ ಅಂತ ನಾನು ತೋರಿಸ್ಬಿಡ್ತೀನಿ ನೋಡ್ರಿ. ಇದು ಟೋಟಲಿ ಈ ರೀತಿ ಫೋರಮ್. ಇಲ್ಲಿ ನೋಡ್ರಿ ಇವರಿಬ್ರು ಹೆಂಗೆ ನಿಂತಾರೆ. ಅಮ್ಮೋ ಕಡೆ. ಸೊ ಇದೆ ನೋಡ್ರಿ ಕ್ರಿಕೆಟ್ ಆಡೋದು. ಸೊ ಅವ್ರು ಬಾಲ್ ಹಾಕ್ತಾರೆ ಇದ್ರಾಗ. ನಮ್ಮ ತಮ್ಮ ಆಡಕತ್ತ ನೋಡ್ರಿ. ಬಾಲ್ ಯಾವ ರೀತಿ ಬರ್ತಂತ ನೋಡ್ರಿ ನೀವು. ಸೊ ಈ ರೀತಿಯಾಗಿ ಇವರು ಇಲ್ಲಿ ಕುಂತಾರ. ಸೊ ಅತ್ತಿಗೆ ಮೈದ್ನ ಸೊಸೆ. ಸೊ ಇವ್ರು ನಮ್ಮ ಭಾವ. ಇವನೇ ನೋಡ್ರಿ ಬರ್ತಡೇ ಬಾಯ್ ನಿಂತ ನೋಡ್ರಿ. ಸಿದ್ದು ಕ್ರಿಕೆಟ್ ಆಡೋದು. ಸೊ ಇವು ನಮ್ಮ ತಮ್ಮ ತಿಮ್ಮಣ್ಣ ಅಂತಂದು. ಸಾಯಿ ನೋಡ್ರಿ ಹೆಂಗೆ ಆಡತ್ತಾನ. ಸೊ ಇವಾಗ ಬಾಲ್ ಬರ್ತದೆ ನೋಡ್ರಿ. ವಾಹ್, ಈ ರೀತಿಯಾಗಿ ಟೋಟಲ್ ಇದು ಫೋರಮ್ ಮಾಲ್ ಯಾವ ರೀತಿ ಅದಂದರೆ ಕೋರಮಂಗಲ. ಸೊ ಒಳಗಡೆ ಹೋಗ್ತೀವಿ, ಆಮೇಲೆ ಒಳಗಡೆ ಹೋದಿಂದ ವಿಡಿಯೋ ಮಾಡ್ತೀನಿ ಖಂಡಿತ ನೋಡ್ರಿ. ಇಷ್ಟು ಎಂಟ್ರೆನ್ಸ್ ನೋಡ್ರಿ ಇದು. ಸೊ ಒಳಗೆ ಹೊಂಟಿವಿ ಇವಾಗ. ಇಷ್ಟೊತ್ತು ಆಟ ಗೀಟ ಆಡಿ ಇವಾಗ ನೋಡ್ರಿ ಇಲ್ಲಿ ಏನೋ ಸೊ ಇವು ಇಯರಿಂಗ್ಸು ಅದೆಲ್ಲ ಅದಾವ್ರಿ. ಸೊ ನಾವು ಮಾಡೋದೇ ಎಲ್ಲ ಐಟಮ್ಸ್ ಇತ್ತಲ್ಲ, ಅದಕ್ಕೆ ನೋಡಕತ್ತಿದ್ರು ಅಕ್ಕ ಅವರು. ಇಲ್ಲಿ ನೋಡ್ರಿ ಜುಮ್ಕಿ ಅದು ಇಷ್ಟು ದೊಡ್ಡ ಅದ, ಒಂಥರ ಇವೆಂಟ್ ಥರ ಇದೆ. ಸೊ ಇದೇನಕ್ಕ, ಏನೇನಪ್ಪ ಅದು ಗೊತ್ತಾಗೋದು. ನೋಡ್ರಿ ಮೇಕವರ್ ಓನ್ ಪರ್ಫ್ಯೂಮ್. ಎಷ್ಟು ಕಾಸ್ಟ್ಲಿ ಇರ್ಬೋದಪ್ಪ ಇದು. ಎಲ್ಲಿ ಹೋದ್ರೂ ಹೆಣ್ಮಕ್ಳು ಐಟಮೇ. ಸೊ ಇದು ನೋಡ್ರಿ ಕಾಲಿಗೆ ಹಾಕ್ಕೊಳ್ಳೋದು ಇದೆಲ್ಲ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಅಲ್ರಿ. ಇದು ಸೆಕೆಂಡ್ ಫ್ಲೋರಿಗೆ ಬಂದ್ವಿ ನಾವು. ಸೊ ಇದು ಬಟ್ಟೆದು ಎಲ್ಲ ಲಿವಿಸ್ ಕಂಪ್ನಿದು. ಸೊ 2 ಫ್ಲೋರ್ ಇದೆ. ಇದ್ರ ಮ್ಯಾಗ ಹೋಗೋಕ್ಕೆ ಅಂಜಿಕೆ ಬರ್ತಿತ್ತು ಅವಾಗ. ಈಗ ಆರಾಮ್ ಸಿರಿ ಹೊಂತೀವಿ. ಸೊ ಟೋಟಲಿ ಇದು 3 ಫ್ಲೋರ್ ಐತೆ ನೋಡ್ರಿ. 3 ಫ್ಲೋರು. ಅಲ್ಲಿ ಹೊಂಟಾರ ನೋಡ್ರಿ ನಮ್ಮ ಗ್ಯಾಂಗ್. ಒಂಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಭಾರಿ ಅಲ್ರಿ. ಸೊ ಇಲ್ಲಿ ಏನಾದರೂ ತಿನ್ನೋದು ಎಲ್ಲ ಥರ ವೆರೈಟೀಸ್ ಅದ ಇಲ್ಲಿ. ಓ ನಮ್ಮ ಫೇವ್ರೇಟ್ ಬಟ್ಟೆ ಅಪ್ಪ ನೋಡ್ರಿ ಹೆಂಗೆ ಕಾಣಿಸಾಕ್ತಾರೆ ನೋಡ್ರಿ ಗೊಂಬಿಗಳು. ಮಸ್ತ್ ಮಸ್ತ್ ತಗೊಂಡು. ಸೊ ಮೊಬೈಲ್ ಕಂಪನಿ ಒನ್ ಪ್ಲಸ್ ಕಂಪನಿ ಇದು.
ಡ್ರೆಸ್ನು ಕ್ರಿಸ್ಮಸ್ ಸಲುವಾಗಿ ತಿರುಗಿ ಟೈಮ್ ಪಾಸ್ ಮಾಡ್ಬೇಕಂತ ನೋಡ್ರಿ. ಸೊ ಇಲ್ಲಿಂದ ಟೋಟಲ್ ಆಗಿ ಹಿಂಗೆ ಕಾಣ್ತದೆ ನೋಡ್ರಿ. ಇನ್ನೊಂದು ಫ್ಲೋರಿಗೆ ಹೊಂಟ್ರಿ ಇವರೆಲ್ಲ ನೋಡ್ರಿ ಹೆಂಗೆ ಹೊಂಟ. ಹಲೋ ನನಗಂತೂ ಅಜ್ಜಿಕೆ ಬರ್ತದೆ. ಅಲ್ಲಿ ಏನಿಲ್ಲ, ಯಾಕೆ ಹೋಗ್ತೀರಿ ಬರ್ರಿ. ಬಂದೇ ಬಿಟ್ವಿ ಅಂತೂ ಇಂತೂ. ಸೊ ಯಾವ ಫಿಲಮ್ಗೆ ಹೋಗ್ತಾರ ನನಗಂತೂ ಗೊತ್ತಿಲ್ಲ. ನಾವಂತೂ ಯುವಾಯಿಗೆ ಹೋಗ್ಬೇಕಂತ ಬಂದೀವಿ. ಅರ್ಥ ಆಗಲ್ಲ ಅನ್ನಕತ್ತಾರ, ಅರ್ಥ ಮಾಡ್ಕೋಬೇಕು. ಸೊ ಒಪ್ಪಿ ಸರ್ ಅಷ್ಟು ಒಳ್ಳೆ ಫಿಲಮ್ ತೆಗ್ದಾರ, ಅರ್ಥ ಆಗಲ್ಲ ಅಂದ್ರೆ ಹಿಂಗೆ ಹೇಳ್ರಿ. ಸೊ ಅರ್ಥ ಮಾಡ್ಕೋಬೇಕು. ಹಾಗೆ ಇಲ್ಲಿ ಈ ಫಿಲಮು ಬಂದದ ಪುಷ್ಪ. ಸೊ ಮಕ್ಕಳು ಎಲ್ಲರೂ ಅಲ್ಲೇ ಹೋಗಮ್ಮ ಅನ್ನತ್ತಾರ, ಯಾವುದೇ ಪಿಕ್ಚರ್ ಕನ್ನತ್ತಾರ. ಸೊ ನೋಡಮ್ಮ ಬರ್ರಿ. ಕಂಡಾಪಟ್ಟಿ ಫೀ ಇದು ನೋಡ್ರಿ ಎಷ್ಟು ಚಂದ ಮಾಡ್ಯಾರ. UI ನೋಡ್ರಿ ಮುದ್ದು ಅಯ್ಯೋ ಕುದ್ರಿ ಆಡತ್ತ ನೀವು. ಕ್ರಿಸ್ಮಸ್ ಪ್ರಯುಕ್ತ ಎಷ್ಟು ನೈಸ್ ಮಾಡ್ಯಾರ ಅಂದ್ರೆ ನೋಡ್ರಿ. ಕ್ರಿಸ್ಮಸ್ ಸಲುವಾಗಿ ಎಷ್ಟು ನೀಟ್ ಮಾಡ್ಯಾರ. ಸೊ ಇಲ್ಲಿ ಇವೆಂಟ್ಗಳು ನಡೀತಿರ್ತಾವ್ರಿ. ಸೊ ಹಬ್ಬದ ಪ್ರಯುಕ್ತ ಇವೆಂಟ್ಗಳೆಲ್ಲ ಮಾಡತ್ತಾರ. ಸೊ ಇದು ಬ್ಯಾಕ್ ಸೈಡ್ ಈ ಥರ. ಮತ್ತು ನಾನು ಮುಂದೆಯಿಂದ ಹೋಗಬೇಕು ಅಂತ. ಸೊ ಅಂತೂ ಇಂತೂ ಮನೆಗೆ ಬಂದೇ ಬಿಟ್ವಿ ನೋಡ್ರಿ. ಮನೆಗೆ ಬಂದು ಅಡುಗೆಗೆಲ್ಲ ಪ್ರಿಪೇರ್ ಮಾಡಬೇಕು ಅಂತಂದು ಪನ್ನೀರ್ ಮಸಾಲ ಮತ್ತು ಚಪಾತಿ ಮತ್ತು ದಮ್ ಬಿರಿಯಾನಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀವಿ. ಸೊ ಭಾಳೆಲ್ಲ ಸುತ್ತಾಡಿ ತಲೆನೂ ಸಾಕತ್ತಿತ್ತು. ಅದಕ್ಕೆ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಅಡುಗೆ ಮಾಡಿದ್ರೆ ಆಯಿತು ಅಂತಂದು ಸೊ ಅಡುಗೆ ರೆಡಿ ಮಾಡ್ಕೊಳಕತ್ತಿದ್ವಿ. ಹುಡುಗರು ನಾವು ದಮ್ ಬಿರಿಯಾನಿ ಬೇಕಂತ ಒಬ್ಬರು, ಇದು ಪನ್ನೀರ್ ಮಸಾಲ ಬೇಕಂತ ಒಬ್ಬರು. ಸೊ ಅದಕ್ಕೆ ಎರಡು ಇರಲಿ ಅಂತಂದು ಎಲ್ಲ ಅಡುಗೆ ಮಾಡ್ಲಕತ್ತಿದ್ದೆವು ನೋಡ್ರಿ.
ಸೊ ಫ್ಯಾಮಿಲಿ ಒಳಗೆ ಈ ಥರ ಹೊರಗಡೆ ಊಟ ಮಾಡಿ ಬರೋಕಿನ ಮನೆಗೆ ಈ ಥರ ಅಡುಗೆ ಮಾಡ್ಕೊಂಡು ಉಣ್ಣೋದು ಭಾರಿ ಬೆಸ್ಟ್ ರೀ. ಸೊ ಅಂತೂ ಇಂತೂ ಅಡುಗೆ ರೆಡಿ ಆಗೇ ಬಿಡ್ತು ನೋಡ್ರಿ. ಇದು ಏನು ಸ್ಪೆಷಲ್ ಅಂತಂದ್ರೆ ಬಾಳೆ ಎಲೆ ಒಳಗೆ ನಾವು ಊಟ ಮಾಡೋ ಸ್ಪೆಷಲ. ಇಂಥ ಬರ್ತಡೇ ಟೈಮ್ ಹಬ್ಬದ ಟೈಮ್ನಾಗ ಬಾಳೆ ಎಲೆಗೆ ಊಟ ಮಾಡ್ತೀವಿ. ಸೊ ಊರ ಕಡೆ ಅಂತೂ ಇಲ್ಲ, ಇಲ್ಲಿ ಸಿಗ್ತಾವಲ್ಲ ಬೆಂಗಳೂರಾಗ, ಅದಕ್ಕೆ ಇಲ್ಲಿ ತೊಗೋತೀವಿ. ಸೊ ತೋರ್ಸಕತ್ತೀನಿ ನೋಡ್ರಿ ಅಡುಗೆ. ದಮ್ ಬಿರಿಯಾನಿ ಹೆಂಗಾಗ್ಯದ ಅಂತಂದು ನೋಡ್ರಿ. ದಮ್ ಬಿರಿಯಾನಿ ಅಂದ್ರೆ ನಿಮ್ಗೆ ಗೊತ್ತೇ ಇರ್ಬೋದು, ತಳಗೆಲ್ಲ ಮಸಾಲೆ ಇರ್ತದೆ, ಮ್ಯಾಗ ಮಾತ್ರ ವೈಟ್ ರೈಸ್ ಇರ್ತದೆ. ಸೊ ಇದು ಪನ್ನೀರ್ ಮಸಾಲ ನೋಡ್ರಿ. ಜಾಸ್ತಿ ಜನ ಇದ್ದೀವಿ ಅಂತಂದು ಜಾಸ್ತಿನೇ ಮಾಡೀವಿ. ಸೊ ಇನ್ನು ಬ್ಯಾಚುಲರ್ಸ್ ಅಣ್ಣಗಳೆಲ್ಲ ಅಂಗಡಿಗೆ ಹೋಗ್ಯಾರ, ಇವಾಗ ಬರ್ತಾರೆ ಅವರೆಲ್ಲ. ಸೊ ಬಂದ್ಮ್ಯಾಗ ಊಟ ಸ್ಟಾರ್ಟ್ ಮಾಡ್ತೀವಿ. ನಾವು ಹೆಣ್ಮಕ್ಳು ಊಟ ಮಾಡಿರಿ ಅನ್ನಕತ್ತಿದ್ರು. ಭಾವ ನಾನೇ ನೀಡ್ತೀನಿ, ನೀವು ಊಟ ಮಾಡಿರಿ ಅನ್ನಕತ್ತಿದ್ರು. ಸೊ ಮತ್ತೆ ಆಗ್ತಡ ನಾವು ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ, ಅವು ಇವು ಸ್ನ್ಯಾಕ್ಸ್ ತಿಂದಿದ್ವಿ. ಸೊ ನಾಟ್ ಊಟ ಮಾಡಬೇಕು ಅಂತಂದು ನಾವು ಊಟಕ್ಕೆ ಕುಂತೀವಿ ನೋಡ್ರಿ. ನೋಡ್ರಿ ಚಪಾತಿ ಹಿಂಗೆ ಮಾಡೀನಿ, ಹಿಂಗೆ ಇಷ್ಟು ಚಪಾತಿ ಮಾಡಿ ನೋಡ್ರಿ. ಸೊ ಎಲ್ಲ ಮಕ್ಕಳಂತೂ ರೆಡಿಯಾಗಿ ಕುಂತಾರ. ಇವಾಗ ನಮ್ಮ ಭಾವ ನಾನೇ ಅಡುಗೆ ನೀಡ್ತೀನಿ, ನೀವು ಊಟ ಮಾಡಿರಿ ಅಂತಂದು ನಮಗೆಲ್ಲ ಕೂಡಿಸಿ ಊಟ ಮಾಡಿಸಿದ್ರು. ಅವ್ರೆ ಅವು ಏನೋ ನುಗ್ಗಿಸತ್ತಂದ್ರಲ್ಲ ಅವ್ರು ಇರ್ಲಿಲ್ಲ. ಸೊ ಯಾವತ್ತಾದರೂ ಅವು ಏನೋ ತಂದಿದ್ರಲ್ಲ ಫ್ಯಾಮಿಲಿ ಜೊತೆ ಈ ಥರ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ್ರಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ಅವ್ರಿಬ್ಬರದು ನಾಟಕ ಮಾಡಿ ನೋಡ್ಲಾತೀನಿ. ಅವ್ರದ್ದು ಎಟ್ ನಡ್ದವ. ಆಕಿ ಮನ್ಯಾಗ ಇದ್ರದ್ದು ಮಾಡಿಸ್ಕೊಂಡು ಉಣ್ತಾಳ.